ಮೊದಲು ಮಿಲ್ಟ್ರಿಯಾಗ ಇದ್ದವ್ರಿ, ರಿಟೈರ್ಡ್ ಆಗಿ ಇಂಡಿಯನ್ ಆಯಿಲ್ದಾಗ ಕೆಲಸ ಮಾಡಕತ್ತಾರ್ರಿ, 3 ವರ್ಷ ಆಯಿತು. ನಿನ್ನೆ ಇಲ್ಲಿ ಎಕ್ಸ್ಟ್ರಾ ಡ್ಯೂಟಿ ಇರತ್ತೆ ಬಂದಾರ್ರಿ, ಏನಾಯ್ತು ಏನು ಗೊತ್ತೇ ನಮಗೆ. ನಿನ್ನೆ 8 ಗಂಟೆಗೆ ಬಂದಾರ್ರಿ ಸರ್. ಇಲ್ಲಿ ಇದಕ್ಕೆ ರಾಮ ಮಂದಿರ ಕಡೆ ಡ್ಯೂಟಿ ಅದ ಅಂತ ಹೇಳಿ ಬಂದಾರಿ ಸರ್. ಇಲ್ಲ ಅಂತೇಳಿ ಏನು ಗೊತ್ತಿಲ್ರಿ ನನಗೆ. ನಿನ್ನೆ ಹೋಗಿ ಮಧ್ಯಾಹ್ನ ಕಡೆ ಬಂದಾರಿ, ಬೆಳಗ್ಗೆ 6ಕ್ಕೆ ಹೋಗಿ. ಇವತ್ತು ಬೆಳಗ್ಗೆ ಡ್ಯೂಟಿ ಅದತ್ತ ಅವ್ರು ಫೋನ್ ಹಚ್ಚಕತ್ತಾರ್ರಿ, ಅವ್ರು ಇಂಡಿಯನ್ ಆಯಿಲ್ದವ್ರಿ. ಇಲ್ಲಿ ಒಬ್ಬರು ಅವ್ರೇನು ಪೊಲೀಸರ ಏನೋ ಗೊತ್ತಿಲ್ರಿ, ಅವ್ರು ಫೋನ್ ಹಚ್ಕಿಸಿಂದ್ರೆ ಇಲ್ಲಿ ಬಾಮ ಸ್ವಲ್ಪ ಬಿದ್ದಾರ ದವಾಖಾನ್ಯಾಗಾರ ಬರ್ರಿ ಅಂತ ಕರ್ಕೊಂಬಂದಾರ್ರಿ ಸರ್. ಏನೂ ಗೊತ್ತಿಲ್ರಿ ನಮಗೆ. ಗೊತ್ತಿಲ್ರಿ ಸರ್ ಏನೂ ನನಗೆ. ಯಾರು ಬಂದಾರೋ ಏನು ಸುದ್ದಿ ಏನು ಹೇಳಲ್ರಿ. ಮನ್ಯಾಗ ಬಿ ಎಲ್ಲಿಗೆ ಹೋಗ್ತಿರ ರಾಮ ಮಂದಿರ ಕಡೆ ಕೆಲಸ ಅದ ಅಂತ ಹೇಳಿ ಬಂದಾರ್ರಿ ಈ ಕಡೆ. ಹಾಂ ರೀ ನಿನ್ನೆ ಫಸ್ಟ್. ಈ ಕಡೆ ಬರಲ್ರಿ ಡ್ಯೂಟಿಗೆ, ಅವ್ರು ಆ ಕಡೆ ಹೋಗ್ತಾರೆ ನಂದೂರ್ ಕಡೆ ಇಂಡಿಯನ್ ಆಯಿಲ್ಕ. ಯಾರ ಮೇಲೆ ಏನು ಅನುಮಾನ ಇಲ್ರಿ ಸರ್, ನಮ್ಗೆ ಏನು ಗೊತ್ತೇ ಇಲ್ರಿ. ಏನಂತೇಳಿ ಹೇಳ್ರಿ ನಾನು. ಏನು ಇಲ್ರಿ, ಜಗಳ ಅದೇನು ಆಡಿಲ್ರಿ ಅವರು. ಇಲ್ಲಿ ಯಾರು ಕರ್ಕೊಂಬಂದು ಏನು ಮಾಡ್ಯಾರೋ ಏನೂ ಗೊತ್ತಿಲ್ಲ ನೋಡ್ರಿ ಸರ್. ನನಗೆ ಯಾರು ಬಂದಾರೋ ಏನೋ ರೀ ನಮ್ಗೆ ಗೊತ್ತಿಲ್ಲ ನೋಡ್ರಿ ಸರ್. ಅವ್ರಿಗೆ ಯಾರು ಫೋನ್ ಹಚ್ಚಿ ಕರ್ಸ್ಯಾರೋ ಏನು ಮಾಡ್ಯಾರೋ ಒಟ್ಟ ಏನು ಮನೆಗೆ ಏನೂ ಹೇಳಲ್ರಿ ಅವರು. ಇಲ್ಲಿ ಹೋಗ್ತೀನಿ ಅನ್ನೋದು, ಇಲ್ಲಿ ಬರ್ತೀನಿ ಅನ್ನೋದು. ಡ್ಯೂಟಿಗೆ ಹೋಗ್ತಾರ ಕರೆಕ್ಟಾಗಿ, ಡ್ಯೂಟಿ ಬೈ ಎಕ್ಸ್ಟ್ರಾ ಡ್ಯೂಟಿ ಇದ್ದಾಗ ಅಟ್ಟೆ ಬರ್ತಾರ್ರಿ ಹಿಂಗೆ ಹೊರಗೆ. ಇಲ್ಲ ಬರಲ್ರಿ ಅವರು. ಇಲ್ಲಿ ಬರಲ್ರಿ ಅವ್ರು. ಅವ್ರು ಬೇರೆ ಕಡೆ ಏನ್ರಿ ಎಮ್ಮೆ ಹಿಂಗೆ ಯಾವ್ರೆ ಗುತ್ತೇದಾರ ಸಂಗಟ ಅವ್ರಿಗೆ ಹೆಂಗೆ ಹೋಗಿರ್ತಾರ್ರಿ, ಹಿಂಗೆ ಬಂದಿಲ್ರಿ ಒಟ್ಟ. ನಮ್ಮ ತಮ್ಮವ್ರು BSF ಇದ್ರು ಮೊದಲು ಜಮ್ಮು ಕಾಶ್ಮೀರ ಪಂಜಾಬಲ್ಲಿ ಡ್ಯೂಟಿ ಮಾಡಿರಿ. ಈಗ ಮೊನ್ನೆ ಈಗ ಒಂದು ಡಿಸೆಂಟ್ ಒಂದು 4-5 ವರ್ಷ ಇತ್ತು ರಿಟೈರ್ಮೆಂಟ್ ಆಗ್ಯಾರಿ. ಇಲ್ಲಿ ನಂದೂರದಲ್ಲಿ ಇಂಡಿಯನ್ ಆಯಿಲ್ ಕಂಪ್ನಿದಲ್ಲಿ ಇದು ಸೆಕ್ಯೂರಿಟಿ ಗಾರ್ಡ್ ಮಾಡ್ತಾರೆ ರೀ. ಆದ್ರೆ ಇಲ್ಲಿ ಹೇಗೆ ಬಂದಾರೋ ಗೊತ್ತಿಲ್ಲ ರೀ. ಡ್ಯೂಟಿ ಎಲ್ಲ ಮಾಡ್ತಾರೆ, ಆದ್ರೆ ಇಲ್ಲಿ ಡ್ಯೂಟಿ ಯಾರಕ್ಕೆ ಅದರಲ್ಲೇ ಬಂದ್ರೆ ಗೊತ್ತಿಲ್ಲ ರೀ. ಈಗ ನಮಗೆ ಏನೋ ಇದೇ 1 ಅವರ್ ಆಯ್ತು ಗೊತ್ತಾಗಿ ಮಾಡ್ರಾಗೈತಿ. ಅದು ಮಾಡ್ರಾಗ್ಯದ ಅಂತ ಅಲ್ಲುತ್ತಾರೆ ರೀ. ತೆಲಕ್ಕಲ್ಲಿ ಇರೋರಿ ಆಮೇಲೆ ಗಾಡಿ ಹೊಡೆದಾರೆ ರೀ. ಅವ್ರು ಬಿಲ್ಲಕ್ಕೆ ಒಂದು ವೆಪನ್ಸ್ ನಿಂತಾರಂತ ತಮ್ಮನ ಬಿಲ್ಲಕ್ಕೆ. ಅವ್ರು ಸೆಕ್ಯೂರಿಟಿ ಗಾಡಿಗೆ ಏನೋ ಹೆಚ್ಚಿದು ಮಾಡ್ತಾರೆ ಅಂತೇಳಿ ವೆಪನ್ಸ್ ತೊಗೊಂಡು ಇನ್ನೂ ಒಂದು ಡೀಸೆಂಟ್ ಒಂದು 8 ತಿಂಗಳು 9 ತಿಂಗಳು ಆಯ್ತು ರೀ. ಅದು ಡ್ಯೂಟಿ ಮಾಡೋಕ್ಕೆ ಸೇಫ್ಟಿ ಅಂತೇಳಿ ಇದು ಮಾಡಿರಿ. ಎಷ್ಟು ವರ್ಷ ಆಯ್ತು ಅವ್ರು BSF ರಿಟೈರ್ಡಾಗಿ 5 ವರ್ಷ ಎಲ್ಲ ಗೊತ್ತಿಲ್ಲ ಸುಮಾರು. ಇಲ್ಲಿ ಡ್ಯೂಟಿನ ಇಲ್ಲ ಅವ್ರದ್ದು. ಇವ್ರದ್ದು ಇರೋದೇ ಅಲ್ಲಿ ಮರ್ತರು ಇದ್ರು ಇಂಡಸ್ಟ್ರಿಯಲ್ಲಿ ಇರೋದು. ಇಂಡಿಯನ್ ಆಯಿಲ್ ಸರ್, ಇಂಡಿಯನ್ ಆಯಿಲ್ ಕೆಲಸ ಮಾಡ್ತಿದ್ರು. ಇಲ್ಲಿ ಹೆಂಗೆ ಬಂದ್ರೆ ಗೊತ್ತಿಲ್ಲ ಸರ್. ಇಲ್ಲಿ ಹೆಂಗೆ ಬಂದ್ರೆ ಗೊತ್ತಿಲ್ಲ ರೀ. ಇಲ್ಲ ಅದೇನೋ ನನ್ನ ಸ್ಮಟ್ಟಿಗೆ ಅವ್ರಿಗೆ ಆ ರೀತಿ ಹಾಕಿದಾರೆ. ಆ ರೀತಿ ಹಾಕಿದಾರೆ. ಬಾಯಲ್ಲಿ ಬಟ್ಟು ಬಂದೈತಿ, ಮೊಬೈಲ್ ಮಗಳಾಗೈತಿ, ವೈಫೈನ ಹೆಂಗದ ಹಂಗೆ ಐತಿ. ಅವೆಲ್ಲ ಹೆಂಗೆ ಎಷ್ಟಿಸ್ ಹಿಂಗೆ ಆಟ್ರಿ. ಆದ್ರೆ ಫಸ್ಟಿಗೆ ಇವರು ರಾಡಿ ಹೊಡೆದ್ರೆ ಆಮೇಲೆ ಕಲೀಲೇರು. ಇಲ್ಲ ಅವ್ರು ಯಾರು ದುಶ್ಮನ್ ಇಲ್ರಿ. ಅವ ಬೋಳ ಮನಸ್ಸು, ಅವ ಎಷ್ಟೋ ದುಡ್ದಾರ ಮನಸ್ಸು, ಎಷ್ಟೋ ಮಂದಿ ಊರಾಗ ಎಷ್ಟೋ ಮಂದಿಗೆ ಖರ್ಚು ಮಾಡ್ಬೋತೇನೆ ನಾವು. ಯಾರು ಕೂಡ ದುಶ್ಮನ್ ಇಲ್ಲ, ಯಾರು ಕೂಡ ಜಗಳ ಜುಟ್ಟಿ ಏನಿಲ್ಲ ನಮ್ಮ ತಮ್ಮ. ನಾವು ಯಾವಾಗ ಹೋದ್ರೆ ನಮಗೆ ಖರ್ಚು ಮಾಡ್ಬಿಡ್ತಿಲ್ಲ ನಮ್ಮ ತಮ್ಮ. ತಾನೇ ಖರ್ಚಿಗೆ ಎಲ್ಲ ಇದು ಮಾಡೋದು. ನಮ್ಮದು ಆಳಂದ ತಾಲೂಕು ಹಡಲಿಗೆ ಅಂತ ಹೇಳಿ. ಇಲ್ಲಿ ರಾಣೇಶ್ಪುರ ಹತ್ತಿರ ಅಂಬಾಬಿ ಗುಡಿ ಹತ್ತಿರ ಅಲ್ಲಿ ಇರೋದು. ಅಂಬಾಬಿ ಗುಡಿ ಫೋನ್ ಮನೆ ಐತಿ. ಇಲ್ಲಿ ತಂದೆ ತಾಯಿ ಮತ್ತೆ ಅವ್ರ ಮನೆಯವ್ರ ಮಕ್ಕಳು. ಇವ್ರು ನಿನ್ನ ಮಾರ್ನಿಂಗ್ ಬೇರೆ ಡೇ ಡ್ಯೂಟಿ ಮುಗಿಸ್ಕೊಂಡು ಏನೋ ನೈಟ್ ಇಲ್ಲಿ ಹಾಕ್ಯಾರ ಅಂತೇಳಿ ಸುದ್ದಿ ಹೇಳಕತ್ತಾರೆ. ಎಷ್ಟು ಖರೆ ಅಷ್ಟು ಗೊತ್ತಿಲ್ಲ ಅವ್ರು. ಇಲ್ಲಿ ಮಾಡಲ್ರಿ ಅಂತ. ಅಲ್ಲಿ ಇಂಡಸ್ಟ್ರಿ ಇರೋದಾಗ ಇಂಡಿಯನ್ ಆಯಿಲ್ದಾಗ ಅಷ್ಟೇ ಮಾಡ್ತಾರೆ. ಒಂದೇ ಕಡೆ ಮಾಡ್ತಾರೆ. ಏನು ನಮಗೇನು ಡೌಟ್ ಇಲ್ಲ ರೀ. ನಮ್ಮ ತಮ್ಮ ಅಂತ ಮನೇಲಿ ಡೌಟ್ ಹೆಂಗೆ ಮಾಡಿದ್ರು ನಾವು. ಏನಲ್ಲ ನಮ್ಮ ತಮ್ಮ ಏನು ಬಡ್ಡಿ ಅವ್ರು ಅಂತ ಏನು ಮಾಡಲ್ರಿ. ತಮ್ಮ ಮನೆ ಆಯ್ತು ಅವ ಆಯ್ತು ಪುಸ್ತಕ ಅಷ್ಟೇ ಅದಾರ. ಒಬ್ಬರು 4 ಮಂದಿ ಬಂದ್ರು ಹೊಡಿತಾನೆ ರೀ ಅವ್ರಿ. ಆದ್ರೆ ಮೋಸ ಹೊಡೆದ್ರೆ ಏನು ಮಾಡ್ರಿ. ಅವನಂತೂ ಮೊದಲನೇ ಆರ್ಮಿ ರೀ. 4 ಮಂದಿ ಬಂದ್ರು ಅಟಪ್ ಆಗಲ್ಪಿಲ್ರಿ ಅಂತಂದ್ರೆ ಮೋಸ ಮಾಡಿ ಹೊಡೆದಾರೆ. ಯಾರು ಹೊಡೆದಾರೆ? ಮೋಸ ಮಾಡಾರ್ದೆ ಸೈಲಿಕ್ಕೆ ಸಾಧ್ಯನೇ ಇಲ್ಲ ರೀ. ಆದ್ರೆ ಒಬ್ರು ಹೊಡಿದಿಲ್ಲ, ಹಿಂದೆ 3-4 ಜನ ಅದಾರ. ಯಾರಾದರೂ ಒಂದು 4 ಜನ ರೀ ಮಿನಿಮಮ್. 4 ಜನಕ್ಕೆ ಅದು ಮೋಸ ಮಾಡೋದಾರೆ. 4 ಮಂದಿ ಆದ್ರೆ ಒಬ್ರಿಗೆ ಗಾಯ ಮಾಡ್ತೀನಿ ರೀ. ಕೈಕಲ್ರಿ ಮುರಿತೀನಿ, ಏನ್ರಿ ಮಾಡ್ತೀನಿ ರೀ. ಆದ್ರೆ ಮೋಸ ಮಾಡಿ ಹೊಡೆದಾರೆ 4 ಜನ ರೀ. ಒಬ್ಬನಿಗೆ ಇವ್ರಿಗೆ ಒಬ್ಬನೇ ಮಗ ಅದನ್ರಿ ಹುಡುಗ.